ಇಂದಿನ ಸಂಚಿಕೆಯಲ್ಲಿ ಜೆ.ಪಿ. ಅವರ ಮನೆಗೆ ಭಾರ್ಗವಿ ಅವರಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ. ಈಗ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಅರ್ಜುನ್ ಮತ್ತೆ ಭಾರ್ಗವಿ ಹೊರಗಡೆ ಹೋಗಿರ್ತಾರೆ. ನಮ್ಮ ಸಿಟಿಲಿ ಇಷ್ಟು ಚೆನ್ನಾಗಿರೋ ಜಾಗ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದು ಇಷ್ಟು ಹತ್ರದಲ್ಲಿದೆ ಅಂತ ಗೊತ್ತೇ ಇರ್ಲಿಲ್ವಲ್ರಿ. ಮನಸ್ಸಲ್ಲಿರೋ ಭಾರ ಹಾಗೆ ಇಳಿದೋಗ್ ನಿಮ್ಗೆ ಆಗ್ತಿರೋ ನೋವು ದುಃಖ ತುಂಬಾ ಹಿಂಸೆ ಕೊಡ್ತಿದೆ ಅಂತ ಗೊತ್ತು ಮೇಡಮ್. ದುಃಖನ ಮನಸ್ಸೊಳಗಡೆ ಕಟ್ಟಿಟ್ಕೊಂಡ್ರೆ ಅದು ಜಾಸ್ತಿ ಆಗುತ್ತೆ ಮೇಡಮ್. ಆಗ ಭಾರ್ಗವಿ, ಪರಿಸ್ಥಿತಿ ನೋಡಿ ನಾನು ಕಲ್ಲಾಗ್ಬಿಟ್ಟಿದ್ದೀನಿ ಪಾರ್ಥ. ಜೀವನ ಅಂದ್ರೆ ಹೀಗೆಲ್ಲ ಇರುತ್ತಾ ಅಂತ ಅರ್ಥ ಮಾಡ್ಕೊಳೋ ಪ್ರಯತ್ನದಲ್ಲಿದ್ದೀನಿ. ಆಗ ಅರ್ಜುನ್, ಅಲ್ಲ ಮೇಡಮ್, ನೀವೇ ಈಗ ಆಗ್ಬಿಟ್ರೆ ಮನೆಯವರೆಲ್ಲ ಹೇಗ್ ನಗ್ನಗ್ತಾ ಇರ್ತಾರೆ ಹೇಳಿ. ಭಾರ್ಗವಿ ನಗು, ಅದು ನಮ್ಮಿಂದ ದೂರ ಹೋಗಿ ತುಂಬಾ ಕಾಲನೇ ಆಗ್ಬಿಟ್ಟಿದೆ ಪಾರ್ಥ. ಮಕ್ಕಳು ಚಿಕ್ಕವರು ಇದ್ದಾಗ ತಂದೆ ತಾಯಿ ಅವ್ರ ಜೀವನನ ಒತ್ತೆ ಇಟ್ಟು ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ಅದೇ ಮಕ್ಕಳು ದೊಡ್ಡವರಾದ್ಮೇಲೆ ತಂದೆ ತಾಯಿನ ಹಾಗೆ ನೋಡ್ಕೋಬೇಕಲ್ವಾ. ಕೇಳಿದ್ದನ್ನ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ತೋರ್ಸೋ ಅಷ್ಟಾದ್ರೂ ಸಂಪಾದನೆ ಇರ್ಬೇಕಲ್ವಾ. ಅದು ಇಲ್ಲ ಅಂದ್ರೆ ಹೇಗೆ ಪಾರ್ಥ. ಆಗ ಅರ್ಜುನ್, ದುಡ್ಡಿನ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬೇಡಿ, ನಾನು ನೋಡ್ಕೊಂತೀನಿ. ಭಾರ್ಗವಿ, ನಿನ್ಗಿರೋ ದೊಡ್ಡ ಮನಸ್ಸಿಗೆ ಥ್ಯಾಂಕ್ ಯು ಪಾರ್ಥ. ಆದ್ರೆ ನೀನ್ ದುಡ್ಡು ಕೊಡ್ಬೇಡ, ನಿನ್ನ ಹತ್ರ ಇರೋದು ನಿಮ್ಮ ಮನೆಯವ್ರ ಕಷ್ಟ ಕಾಲಕ್ಕಾಗುತ್ತೆ, ಅದನ್ನ ಜೋಪಾನ ಮಾಡ್ಕೊ. ಅಯ್ಯೋ, ಅಂತ ಸ್ಥಿತಿ ಬರ್ದಲೇ ಇರ್ಲಿ ಮೇಡಮ್. ಅಕಸ್ಮಾತ್ ಬಂದ್ರು ನನ್ನ ಜೊತೆ ನಿಂತ್ಕೊಂಡು ಧೈರ್ಯ ಹೇಳೋದಿಕ್ಕೆ ನೀವಿದ್ದೀರಲ್ಲ, ಅಷ್ಟು ಸಾಕು. ಈ ಜಾಗಕ್ಕೆ ತುಂಬಾ ಸಲ ಬಂದಿದ್ದೀರಾ? ಭಾರ್ಗವಿ, ಇದು ನನ್ನ ಮತ್ತೆ ಅಪ್ಪಂದು ಫೇವ್ರೆಟ್ ಜಾಗ. ಬೇಜಾರಾದಾಗ, ಖುಷಿ ಆದಾಗ ಅಥವಾ ಏನಾದ್ರೂ ಮಾತಾಡ್ಬೇಕು ಅನಿಸ್ದಾಗ ಇಲ್ಲಿಗೆ ಬರ್ತೀವಿ. ಅರ್ಜುನ್, ಒಬ್ಬ ಜೀವನದಲ್ಲಿ ತಂದೆ ಪ್ರೀತಿ ಎಷ್ಟು ಮುಖ್ಯ ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಅರ್ಥ ಆಗಿರೋಕ್ ಸಾಧ್ಯ ಇಲ್ಲ. ನೀರ್ ನೋಡಿ ಎಷ್ಟು ಶಾಂತವಾಗಿದೆ, ಆದ್ರೆ ಸೂರ್ಯನ ಕಿರಣಗಳು ಬಂದು ಅದಕ್ಕೆ ಶಾಕ್ ತಾಕ್ದಾಗ ಅಷ್ಟೇ ಎಷ್ಟು ಹೊಳೆಯುತ್ತೆ. ಡ್ಯಾಡ್ ಪ್ರೀತಿನೂ ಅದೇ ಥರ. ಈ ವಿಷಯದಲ್ಲಿ ನೀವು ಲಕ್ಕಿ ಬಿಡಿ. ಅಟ್ಲೀಸ್ಟ್ ನಿಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಿದೆ ಅಂದಾಗ. ಭಾರ್ಗವಿ, ಅಂದ್ರೆ ನಿಮಗೆ ತಂದೆ ಪ್ರೀತಿ ಸಿಕ್ಕಿಲ್ವಾ? ಅರ್ಜುನ್, ಅದ್ ಬಿಡಿ, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನು ರೆಡಿ ಮಾಡ್ತೀನಿ. ಮೇಡಮ್, ನೀವು ನಿಮ್ಮ ತಂದೆ ನೋಡ್ಕೊಳೋದ್ರ ಕಡೆ ಗಮನ ಹರಿಸಿ, ಆಮೇಲೆ ಅವ್ರನ್ನೂ ಇಲ್ಲಿಗೆ ಕರ್ಕೊಂಡ್ಬಂದು ಒಟ್ಟಿಗೆ ಕೂತ್ಕೊಂಡು ಅಳಟೆ ಹೊಡಿಯೋಣ. ಭಾರ್ಗವಿರ ಅಮ್ಮ ಕಾಫಿ ತಂದು ಕೊಡ್ತಾರೆ. ಆಗ ಬೃಂದ ಅವರ ಅತ್ತೆ, ಬಂದಿರೋದು ಕೆಲಸ ಮಾಡೋದಿಕ್ಕೆ ತಾನೇ, ಈ ಥರ ಮುಖ ಗಂಟು ಹಾಕೊಂಡು ಕಾಫಿ ತಂದು ಕೊಟ್ರೆ ಕುಡಿಯೋದಿಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ? ನೀನೇನೋ ದೇವತೆ, ನಾವೆಲ್ಲ ಸೇರಿ ಇಲ್ಲಿ ನಿನಗೆ ಕಷ್ಟ ಕೊಡ್ತಾ ಇದ್ದೀವಿ ಅನ್ನೋ ಥರ ನಿಂತಿದ್ಯಾ. ನಾವೇನಾದ್ರೂ ಬಲವಂತ ಮಾಡ್ತಾ ಇದ್ದೀವಿ ಅಂತ ಅನ್ಸಿದ್ರೆ ವಾಪಸ್ ಹೋಗ್ತಾ ಇರು. ಆಗ ಭಾರ್ಗವಿ ಅವರ ಅಮ್ಮ, ಅಯ್ಯಯ್ಯೋ ಇಲ್ಲ, ನಾನು ಇಲ್ಲೇ ಕೆಲಸ ಮಾಡ್ತೀನಿ. ಅಯ್ಯೋ, ಅದೇನು ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವಾ? ಇಲ್ಲ ಮೇಡಮ್, ಇಲ್ಲ ಅಮ್ಮ, ನಿನ್ನಂತೋಳ್ನ ಈ ಮನೇಲಿ ಕೆಲ್ಸಕ್ಕೆ ಇಟ್ಕೊಳೋ ಕರ್ಮ ಏನು ನಮಗಿಲ್ಲ. ಆದರೆ ಅದೇನೋ ನಿನ್ನ ಗಂಡಂಗೆ ಹುಷಾರಿಲ್ಲ, ನಿನಗೆ ದುಡ್ಡು ಬೇಕು ಅಂತ ಜೆ.ಪಿ. ಹೇಳಿದ್ರು. ಹೋಗ್ಲಿ ಪಾಪ ಅಂತ ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ಆಗ ಭಾರ್ಗವಿರಮ್ಮ, ಇಲ್ಲ ಅಮ್ಮ, ಇಲ್ಲೇ ಕೆಲಸ ಮಾಡ್ತೀನಿ. ಬೃಂದ, ಮಾವನ ಮಾತು ಕೇಳಿ ನಿಂಗೆ ಈ ಮನೇಲಿ ಕೆಲಸ ಕೊಟ್ಟಿದ್ದಕ್ಕೆ ಮಾವಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಗ ಭಾರ್ಗವಿ ಅವರಮ್ಮ, ತುಂಬ ಉಪಕಾರ ಆಯ್ತಮ್ಮ. ಸರಿಯಾಗಿ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಕೆಲಸದಿಂದ ಓಡಿಸ್ತಿರ್ತೀವಿ. ಸರಿಯಾಗಿ ಕೆಲಸ ಮಾಡ್ತೀನಿ, ಕೆಲಸದ ಅವಶ್ಯಕತೆ ನಮಗೆ ತುಂಬ ಇದೆ. ಸರಿ, ಇನ್ನೊಂದ್ಸರಿ ಈಗೆಲ್ಲ ಮುಖ ಮಾಡಬೇಡ, ಹೋಗು ಅಡುಗೆ ಮಾಡೋಗು. ಊಟಕ್ಕೆ ಅನ್ನ, ಹುಳಿ, ಸಾರು, ಪಲ್ಯ ಎಲ್ಲ ಮಾಡು, ಹಾಗೆ ಸಂಡಿಗೆ ಕೂಡ ಕರಿ. ಬೃಂದ, ಇನ್ನು ಏನು ಹಾಗೆ ನಿಂತ್ಕೊಂಡಿದ್ಯಾ? ಅವರಿಬ್ರು ಬಂದು ನಿಂಗೆ ತರಕಾರಿ ಹೆಚ್ಚಿಕೊಡ್ಬೇಕಾ? ಹೋಗಿ ಅಡುಗೆ ಮಾಡೋಗು. ಭಾರ್ಗವಿ ಅವ್ರ ಅಪ್ಪಂಗೆ ಹಿಂದಿಂದೆಲ್ಲ ಜ್ಞಾಪನಕ್ಕೆ ಬಂದು, ಯುವರ್ ಆನರ್, ನ್ಯಾಯ ಕೊಡಿಸ್ಬೇಕು. ಯುವರ್ ಆನರ್, ಜೆ.ಪಿ. ಪಾಟೀಲ್ ಮೋಸ್ಗಾರ, ನಾನು ನ್ಯಾಯ ರೀತಿಯಲ್ಲಿದ್ದೀನಿ, ಲಂಚ ತಗೊಂಡಿಲ್ಲ ಅಂತ ಕೂಗಾಡ್ತಾ ಇರ್ತಾರೆ. ಯುವರ್ ಆನರ್, ನ್ಯಾಯ ಕೊಡಬೇಕು ಯುವರ್ ಆನರ್ ಅಂತಿರ್ಬೇಕು. ಅಣ್ಣ ಕೂತ್ಕೋ ಅಂತ ಕುಂಡಿಸ್ತಾಳೆ. ಕಲ್ಪನಾ, ಅಣ್ಣ ಕೂತ್ಕೋ, ಏನಾಯ್ತು ನಿನ್ಗೆ? ಜಡ್ಜ್ಗಳಿಗೆ ಹೇಳು, ನ್ಯಾಯ ಕೊಡ್ಸಕ್ಕೆ ಹೇಳು ಕಲ್ಪನಾ. ಮೋಸ ಮಾಡಿದ್ದಾನೆ ಅವನು, ನಮಗೆ ಮೋಸ ಮಾಡಿದ್ದಾನೆ. ಆಗ ನೀರು ಕುಡಿಸಿ ಮನ್ಗಿಸ್ತಾಳೆ. ದೇವ್ರೆ, ನನ್ನ ಅಣ್ಣ ಏನು ತಪ್ಪು ಮಾಡಿದ್ದಾನೆ ಅಂತ ಇಂಥ ಶಿಕ್ಷೆ ಕೊಡ್ತಾ ಇದ್ಯಾ? ಎಲ್ಲ ಕಳ್ಕೊಂಡ್ರು ನಮಗೋಸ್ಕರ ಬದುಕ್ತಿರೋ ಗಟ್ಟಿ ಜೀವ ಅದು, ಅಂತ ಪುಣ್ಯಾತ್ಮಂಗೆ ಇಂಥ ಶಿಕ್ಷೆನಾ? ಆ ಕಾಲಕ್ಕೆ ಎಲ್ಲ ಮುಗ್ದೋಯ್ತು ಅಂದ್ಕೊಂಡ್ವಿ. ನಮ್ಮ ಕೂಸು ಭಾರ್ಗವಿ ಮೂಲಕ ಭರವಸೆ ಬೆಳಕು ತೋರಿಸಿ ಆ ದೀಪ ಆರ್ಸೋ ಕೆಲಸ ಮಾಡ್ತಾ ಇದೆಯಾ ಈಗ? ನೀನು ಯಾಕೆ ಇಷ್ಟು ಕ್ರೂರಿಯಾಗೋದೆ ದೇವ್ರೆ? ಅಲ್ಲಿ ನೋಡಿದ್ರೆ ಅದಕ್ಕೆ ಅಣ್ಣನೇ ಪರಿಸ್ಥಿತಿ ಕಾರಣ ಆಗಿರೋ ಕ್ರೂರಿ ಮನೆಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಅಲ್ಲ ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಮ್ಮ ಈ ಕುಟುಂಬನ ಕಾಪಾಡು ದೇವ್ರೆ, ದಯವಿಟ್ಟು ಕಣ್ಣೆ ತೋರಿಸು, ಕಾಪಾಡು. ಭಾರ್ಗವಿ, ಪಾರ್ಥ, ನಿನ್ಗೊಂದು ಪ್ರಶ್ನೆ ಕೇಳಲಾ? ಧಾರಾಳವಾಗಿ ಕೇಳಿ ಮೇಡಮ್. ನೀನು ಒಬ್ಬ ಫ್ರೆಂಡ್ ಅನ್ಕೊಂಡು ನನಗಿಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆಯಾ, ಅಥವಾ ಮನ್ಸಲ್ಲಿ ಇನ್ನೂ ಪ್ರೀತಿ ಗೀತಿ ಹಾಗೆ ಇದೆಯಾ? ನೀವೇನು ಅನ್ಕೊಂತಿದ್ದೀರಾ ಅಂದಾಗ ಭಾರ್ಗವಿ, ಅದು ಹುಡುಗಿ ದುಃಖದಲ್ಲಿದ್ದಾಳೆ, ಈ ಸಮಯದಲ್ಲಿ ಅವಳಿಗೆ ಹತ್ರ ಆಗ್ಬೋದು ಅಂತ ನಿನ್ಗೆ ಯಾವತ್ತೂ ಯೋಚನೆ ಬಂದಿಲ್ವಾ? ಖಂಡಿತ ಇಲ್ಲ ಮೇಡಮ್. ಒಬ್ರು ಕಷ್ಟನ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ಪ್ರೀತಿ ಆಗಲ್ಲ ಮೇಡಮ್. ಅವತ್ತು ನೀವು ನಿಮ್ಮ ನಿರ್ಧಾರನ ಹೇಳಿದ್ರಿ. ನಿಮ್ಮ ನಿರ್ಧಾರನ ನಾನು ಗೌರವಿಸ್ತೀನಿ ಮೇಡಮ್. ಹಾಗೆ ಎಲ್ಲ ಮರೆತು ನಿಮ್ಮ ಜೊತೆ ಒಬ್ಬ ಗೆಳೆಯನಾಗಿರ್ತೀನಿ ಅಂತ ಹೇಳಿದ್ನಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ಇದ್ದೀನಿ ಮೇಡಮ್. ಭಾರ್ಗವಿ, ನನ್ನ ಮಾತಿನ ಮೇಲೆ ನಿಮ್ಗೆ ಅಷ್ಟೊಂದು ಗೌರವ ಇದೆಯಾ? ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ ಮೇಡಮ್. ಆದರೆ ಪ್ರೀತಿ ಇದ್ದಲ್ಲಿ ಗೌರವನೂ ಇರಬೇಕು. ಒಬ್ರನ್ನ ನಾವು ಮನ್ಸಾರೆ ಇಷ್ಟಪಟ್ಟಾಗ ಅವ್ರ ಪ್ರತಿ ಮಾತು ನಮ್ಗೆ ಅರ್ಥ ಆಗುತ್ತೆ. ಪ್ರೀತಿ ಅನ್ನೋದು ಒಂದು ಕೈಯಿಂದ ತಟ್ಟ ಚಪ್ಪಾಳೆನೂ ಅಲ್ಲ,
ಅವ್ರನ್ನ ಬಲವಂತವಾಗಿ ಪಡ್ಕೊಳೋದು ಅಲ್ಲ. ನಾನು ನಿಮ್ಮೋನು, ನೀವು ನಮ್ಮೋರು ಅಂತ ಇಬ್ರಿಗೂ ಅನಿಸ್ಬೇಕಲ್ವಾ. ಆದ್ರೆ ನನಗನ್ಸುತ್ತು, ನಿಮ್ಗೇನು ಅನ್ಸಿಲ್ಲ ಅಂದಮೇಲೆ ಅದು ಪೂರ್ತಿ ಪ್ರೀತಿ ರೂಪನ ಪಡ್ಕೊಂಡ್ಲೇ ಇಲ್ಲ. ಆದ್ರೆ ಹಾಗಂತ ನನ್ಗ್ಯಾವ ಬೇಜಾರು ಇಲ್ಲ ಮೇಡಮ್. ನಿಮ್ಮ ಭಾವನೆಗಳನ್ನ ನಾನು ಗೌರವಿಸ್ತೀನಿ. ನೀವು ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ. ಇಲ್ಲಿ ಭಾರ್ಗವಿರಮ್ಮ ತರಕಾರಿ ಹೆಚ್ಚುತ್ತಾ ಇರ್ತಾರೆ. ಆಗ ಬೃಂದ ಬಂದು ಆಪಲ್ ತಿನ್ಕೊಂಡು ಪಾತ್ರೆ ತೊಳೆದಿದ್ದಾಯ್ತಾ ಅಂತ ಕೇಳಿದಾಗ, ಅಲ್ಲ ಕೆಲಸ ಮುಗೀತಾ ಅಂತ ಕೇಳಿದೆ ಅಷ್ಟೇನೆ. ಸರಿ, ಹಾಗಾದ್ರೆ ಬೇಗ ಬೇಗ ಅಡುಗೆನ ಮುಗಿಸ್ಬಿಡು, ಒಂದು ರಾಶಿ ಬಟ್ಟೆ ಒಗೆದಿದೆ ಅಂತ ಬೃಂದ ಹೇಳಿದಾಗ, ಸರಿ ಬೃಂದ, ಇಲ್ಲಿ ದೊಡ್ಡ ವಾಷಿಂಗ್ ಮಿಷಿನ್ ಇದೆ, ಆದ್ರೆ ನೀನಿಲ್ಲಿ ಕೈಯಲ್ಲೇ ತೊಳಿಬೇಕು ಆಯ್ತಾ. ಅಲ್ಲ, ಕೈಯಲ್ಲಿ ಬಟ್ಟೆ ಒಗೆದ್ರೆ ನೀಟಾಗಿರುತ್ತೆ ಅಂತ ಯಾರೋ ಹೇಳಿದ್ ಕೇಳಿದೆ. ಹೀಗೆ 4-6 ಕೆಲಸಗಾರನ ಇಟ್ಕೊಳೋದು ಏಕೆ ಹೇಳು, ನಮಗೆ ಬೇಕಾದಾಗೆ ದುಡಿಸ್ಕೊಳ್ಳೋಕೆ. ಅಲ್ಲ, ಅವಾಗ್ಲಿಂದ ಬರೀ ಟೊಮೊಟೊನೇ ಹಚ್ಚುತ್ತಾ ಇದ್ಯಾ? ಇಲ್ಲಿ ಗತಿ ಇಲ್ದಲೇ ಇರೋ ರೀತಿ ಇಷ್ಟಿಷ್ಟೇ ಹಾಕೋದಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಜಾಸ್ತಿನೇ ಹಾಕಿ ಅಡುಗೆ ಮಾಡೋದು. ತಗೋ, ಇದನ್ನೆಲ್ಲ ಹಚ್ಚಿ ನೀಟಾಗಿ ಅಡುಗೆ ಮಾಡು. ಭಾರ್ಗವಿ ಅವ್ರ ಅಮ್ಮ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನಿಸ್ತಾ ಇದೆಯಾ ಬೃಂದ ಅಂದಾಗ, ಬೃಂದ, ಅಲ್ಲ ಆಪಲ್ ತಿನ್ನೋದ್ರಲ್ಲಿ ಏನಮ್ಮ ತಪ್ಪಿದೆ? ಓ, ಗತಿ ಇಲ್ದಲೇ ಇರೋರು ಅಂತ ಹೇಳಿದ್ನಲ್ಲ ಅದಕ್ಕ. ಓ, ಇನ್ನೇನು ಕುಬೇರನ ವಂಶದವರು ಅಂತ ಹೇಳ್ಬೇಕಿತ್ತ. ಇತ್ತೀಚೆಗೆ ತುಂಬಾ ತಮಾಷೆ ಮಾಡ್ತೀಯಮ್ಮ ನೀನು. ನನ್ನನ್ನ ನಿಮ್ಮ ಮನೆ ಕೆಲಸದಳಾಗಿ ನೋಡೋದಿಕ್ಕೆ ನಿನ್ಗೇನು ಅನಿಸ್ತಾ ಇಲ್ವಾ ಬೃಂದ? ಎತ್ತಮ್ಮ ಅನ್ನೋ ಕನಿಕರ ಇಲ್ವೇನೆ ನಿಂಗೆ? ಕನಿಕರ ಇರೋದಿಕ್ಕೇನೆ ಮಾವಂಗೆ ಹೇಳಿ ಅವ್ರಿಗೊಪ್ಸಿ ನಿನಗೆ ಕೆಲಸ ಕೊಡ್ಸಿದ್ದು. ನಿನಗೆ ದುಡ್ಡು ಬೇಕಿತ್ತು, ನಾನೊಂದು ದಾರಿ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ತುಂಬ ಕಷ್ಟ ಆಗ್ತಿದ್ಯಾ? ಕಷ್ಟ ಆಗ್ತಿದ್ರೆ ಹೇಳು, ಅತ್ತೆ ಮಾವಂಗೆ ಹೇಳಿ ಈಗಲಿ ಕೆಲಸದಿಂದ ಬಿಡಿಸ್ತೀನಿ. ಆಮೇಲೆ ಅಮ್ಮ, ಕನಿಕರ ಇದ್ರೆ ದುಡ್ಡು ಕೊಡಿ ಅಮ್ಮ ಅಂತ ಭಿಕ್ಷೆ ಬೇಡು ಅಷ್ಟೇನೆ. ಭಾರ್ಗವಿಯವ್ರ ಅಮ್ಮ, ದುಡ್ಡಿನ ದರ್ಪದ ಬಗ್ಗೆ ಕೇಳಿದ್ದೆ, ಆದರೆ ಇಂಥ ಅತಿ ರೇಖವಾದ ದರ್ಪ ಇರುತ್ತೆ ಅಂತ ಮಗಳ ರೂಪದಲ್ಲಿ ತೋರಿಸ್ತಾ ಇದೆ ಅಷ್ಟೇ. ಬೃಂದ, ನೀನೇನು ಬೇಕಾದರೂ ಅನ್ಕೋ, ಕೈಲಾಗ್ದಲೇ ಇರೋರು ಮೈ ಪರಚ್ಕೊಂಡ್ರಂತೆ ಅಷ್ಟೇ ನಿನ್ನ ಕತೆ. ನೀನೇ ತಾನೇ ಬೇಡ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂಡಿದ್ದು, ಈಗೇನು ಡ್ರಾಮಾ ಮಾಡ್ತಾ ಇದೀಯಾ? ಇಲ್ಲಿ ಕೇಳಿಸ್ಕೊ, ನನ್ಗೇನು ಅನ್ಸೋದಿಲ್ಲ. ನಾನು ಅಷ್ಟೆಲ್ಲ ಕಾಡಿ ಬೇಡ ಭಾರ್ಗವಿನ ಕೋರ್ಟಿಗೆ ಕಳಿಸ್ಬೇಡ ಅಂದ್ರೂ ಕಳಿಸ್ತೆ ತಾನೇ. ಅದ್ರ ಪ್ರತಿಫಲನೇ ನೀನೀಗ ಅನ್ಭವಿಸ್ತಾ ಇದೀಯಾ ಅಷ್ಟೇ. ಹಾಗೆ ಇನ್ನೊಂದು ಮಾತು, ನನ್ನನ್ನ ಮಗಳು ಮಗಳು ಅಂತ ಹೇಳ್ಕೊಂಡು ಓಡಾಡ್ತಿರ್ಬೇಡ. ಅತ್ತೆ ಹೇಳಿದ್ದು ನೆನಪಿದೆ ತಾನೇ? ನೀನಿಲ್ಲಿ ಕೆಲ್ಸದೋಳು, ನಾವು ಮನೆ ಮಾಲೀಕರು. ಸರಿ ಅಮ್ಮನವ್ರೆ, ನಾನು ಈ ಮನೆಯಲ್ಲಿ ಕೆಲ್ಸದೋಳೆ. ಮುಖ್ಯವಾಗಿ ನಾನು ನನ್ನ ಗಂಡನ ಪ್ರಾಣ ಉಳಿಸ್ಕೊಬೇಕು. ಅಲ್ಲಿವರೆಗೂ ಏನೇ ಬಂದರೂ ಎದುರಿಸ್ತೀನಿ, ಅವ್ರನ್ನ ಉಳಿಸ್ಕೊತೀನಿ. ಬೃಂದ, ವೆರಿ. ಈ ಕ್ಲಾರಿಟಿ ಇದ್ರೆ ತುಂಬಾ ಒಳ್ಳೇದು. ಕಲ್ಪನಾ ಫೋನ್ ಮಾಡಿ, ಅದಕ್ಕೆ ಒಂದು 2 ನಿಮಿಷ ಮಾತಾಡ್ಬೋದಾ ಅಂದಾಗ, ಕೆಲಸ ಸಮಯದಲ್ಲಿ ಮಾತಾಡಿದ್ರೆ ಫೋನಲ್ಲಿ ಮಾತಾಡ್ಕೊಂಡು ಮೈಗಳ್ತನ ಮಾಡ್ತಾ ಇದ್ದಾಳೆ ಅಂತ ಇವ್ರ ಮನೆಯವ್ರು ಏನಾದ್ರು ಅಂದ್ಕೊಂಡ್ರೆ. ಸರಿ, ಬೇಗ ಹೇಳು. ಆಗ ಕಲ್ಪನಾ, ಮನೆ ಓನರ್ ಮಗ ಬಂದಿದ್ದ, ಬಾಡಿಗೆ ಕೊಡ್ದಲೇ ಹೋದ್ರೆ ನಾಳೆ ಬಂದು ಪಾತ್ರೆ ಎಲ್ಲ ಆಚೆಗೆ ಎಸಿತೀನಿ ಅಂತ ಹೇಳೋಗಿದ್ದಾನ. ಅದಕ್ಕೆ ಈಗಿದ್ದಕ್ಕಿದ್ದಾಗೆ ಬಾಡಿಗೆ ಕೊಡು ಅಂದ್ರೆ ಎಲ್ಲಿಂದ ತಗೋಬರೋದು? 1-2 ದಿನ ಸಮಯ ಕೇಳಬೇಕಾಗಿತ್ತು. ಕೇಳಿದೆ ಅದಕ್ಕೆ, ಆದ್ರೆ ಅವ್ನು ನನ್ನ ಮಾತು ಕೇಳಿಸ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ಅಣ್ಣನ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ದ. ಬಾಡಿಗೆ ಕೊಡದೆ ಹೋದ್ರೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಮಾತಾಡದ್ನಲ್ಲ, ಎಲ್ಲೋದ ಇವಾಗ ಅಂತ ಕೇಳ್ದ. ಹುಷಾರಿಲ್ದೆ ಮಲಿಕೊಂಡಿರೋ ಅವರು ಇಂಥ ಮಾತನ್ನೆಲ್ಲ ಕೇಳಿಸ್ಕೊಬೇಕಾ? ಈಗೇನ್ ಮಾಡೋದೇ ಕಲ್ಪನಾ? ಭಾರ್ಗವಿನೂ ಕೋರ್ಟ್ ಕಡೆಗೆ ಹೋಗ್ತಾ ಇಲ್ಲ, ಎಲ್ಲೂ ದುಡ್ಡು ಹುಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ಲು. ನಾನೇನೋ ಮಾಡ್ತೀನಿ ಬಿಡು. ಸರಿ, ಅದಕ್ಕೆ ನೀನು ಆದಷ್ಟು ಬೇಗ ಮನೆಗೆ ಬಂದ್ಬಿಡು, ಅದ್ ಕೂಸಿಗೆ ಅನುಮಾನ ಬರುತ್ತೆ. ಬೃಂದ ಮನ್ಸಲ್ಲಿ, ಓ, ಬಾಡಿಗೆ ಕೊಡೋದಿಕ್ಕೂ ಅರ್ಜೆಂಟ್ ದುಡ್ಡು ಬೇಕು ಅಂತ ಗೊತ್ತಾಯ್ತು. ಇವಳನ್ನ ಕಂಟ್ರೋಲಿಗೆ ತಗೊಳೋದಿಕ್ಕೆ ಇಷ್ಟು ಸಾಕು. ಇವಳು ಇದೇ ಕಾರಣ ಇಟ್ಕೊಂಡು ಈ ಮನೆ ಕೆಲಸ ಬಿಟ್ಟೋಗ್ದಲೇ ಇರೋ ಹಾಗೆ ಮಾಡ್ತೀನಿ. ಯಾಕಮ್ಮ ಡಲ್ ಆಗಿದ್ಯಾ? ಏನಾದ್ರೂ ಕಷ್ಟದಲ್ಲಿದ್ಯೇನಮ್ಮ? ದುಡ್ಡು ಬೇಕಿದ್ರೆ ಹೇಳು, ನಮ್ಮ ಅತ್ತೆ ಹತ್ರ ಮಾತಾಡಿ ನಿನಗೆ ಕೊಡಿಸ್ತೀನಿ. ನಿನ್ ಸಹಾಯ ಬೇಕಾಗಿಲ್ಲ. 10 ನಿಮಿಷದಿಂದೆ ನೀನ್ ನಮ್ಮ ಅಮ್ಮನೇ ಅಲ್ಲ ಅಂದೆ. ಈ ಮನೆ ಕೆಲ್ಸದೋಳು ಅಷ್ಟೆಲ್ಲ ಅಂದೋಳು ಈಗ್ಯಾಕೆ ಮಾತಾಡ್ತಾ ಇದ್ದೀಯಾ? ನೀನ್ ಎಷ್ಟೊತ್ತಿಗೆ ಯಾವ ಬಣ್ಣ ಬದಲಾಯಿಸ್ತೀಯ ಅಂತ ಯಾರು ಹೇಳಕ್ಕಾಗಲ್ಲ. ನಮ್ಮ ಪಾಡ್ ನಾವು ನೋಡ್ಕೊಂತೀವಿ ಬಿಡು. ಬೃಂದ, ಅಯ್ಯೋ, ನಾನೇನು ಬಿಟ್ಟಿ ದುಡ್ಡು ತಗೋ, ಲಂಚದ ದುಡ್ಡು ತಗೋ ಅಂತ ಹೇಳ್ತಾ ಇಲ್ಲ. ಹೇಗೂ ಕೆಲಸ ಮಾಡ್ತಾ ಇದ್ಯಾ, ಅದೇ ದುಡ್ಡು ತಗೋ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆಂಗೆ ಕೇಳಿದ್ರೆ ಅಡ್ವಾನ್ಸ್ ಅಂತ 1 ತಿಂಗಳ ಸಂಬಳನ ಈಗಲೇ ಕೊಟ್ಬಿಡ್ತಾರೆ. ಪಾಪ ನೀನು ಕಷ್ಟದಲ್ಲಿದ್ಯಾ, ಯೋಚನೆ ಮಾಡಮ್ಮ.